ಮಾಗಡಿ ತಾಲೂಕಿನ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರೂಪಾಯಿ 62 ಕೋಟಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ಪಟ್ಟಣದ ಕೋಟೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಅಂತ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಚ್ಎನ್ ಅಶೋಕ್ ಅವರು ತಿಳಿಸಿದರು. ಪಟ್ಟಣದ ಕೋಟೆಯ ದೇವಮೂಲೆಯಲ್ಲಿನ ಕೋಟೆ ರಾಮೇಶ್ವರ ಸ್ವಾಮಿ ದೇವಾಲಯದ ಹಿಂದೆ ಕೋಟೆ ಅಭಿವೃದ್ಧಿ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿರುವಂತಹ ಕೋಟೆಯ ಅಭಿವೃದ್ಧಿಯನ್ನು ಪ್ರಾಚ್ಯ ವಸ್ತು ಇಲಾಖೆಯ ವತಿಯಿಂದ ಅಭಿವೃದ್ಧಿಪಡಿಸಬೇಕಾಗಿತ್ತು. ಇಲಾಖೆಯ ಯಾವ ಅಧಿಕಾರಿ ಭೂಮಿ ಪೂಜೆಯಲ್ಲಿ ಕಾಣಿಸಲಿಲ್ಲ. ಪ್ರಾಚ್ಯ ವಸ್ತು ಇಲಾಖೆಯ ಅನುಮತಿ ಪಡೆದಿದ್ದಾರೆ. ಪ್ಲಾನ್ ಅಂಡ್ ಆಕ್ಷನ್ ಪ್ಲಾನ್ ತೋರಿಸಿ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಎಚ್ಎನ್ ಅಶೋಕ್ ಅನುಮತಿ ಪಡೆದಿದ್ದೇವೆ ಅಂತ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಕೋಟೆ ಅಭಿವೃದ್ಧಿ ನೀಲನಕ್ಷೆ ಬಿಡುಗಡೆ ಮಾಡಲಿದ್ದೇವೆ ಅಂತ ಹೇಳಿದ್ರು. ಕೋಟೆಯ ಹೊರಗೆ ಮತ್ತು ಒಳಗೆ ವಾಕಿಂಗ್ ಪಾತ್ ನಿರ್ಮಿಸಲಿದ್ದೇವೆ ಅಂತ ಅವರು ಹೇಳಿದ್ರು. ಈ ಹಿಂದೆ ಕೋಟೆಯ ಒಳಗಡೆಯ ಮೇಲೆ ನೂರಾರು ತಮಿಳು ಮೂಲದ ನಿರಾಶ್ರಿತರು ಗುಡಿಸಲು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ರು. ಅಂದಿನ ಸಚಿವ ಎಚ್.ಎಂ. ರೇವಣ್ಣ ಗುಡಿಸಲು ನಿವಾಸಿಗಳನ್ನ ಕೋಟೆಯಿಂದ ತೆರವುಗೊಳಿಸಿ ಒಂದು ಸೋಮೇಶ್ವರ ಸ್ವಾಮಿ ದೇವಾಲಯದ ಬಳಿ ಕೊಳಚೆ ನಿರ್ಮೂಲನೆ ಮಂಡಳಿ ವತಿಯಿಂದ 52 ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ರು. ಕೋಟೆಯ ಒಳಗೆ ಕೆಂಪೇಗೌಡ ಕ್ರೀಡಾಂಗಣ ನಿರ್ಮಿಸಲು 2 ಕಟ್ಟಡಗಳನ್ನು ಕಟ್ಟಿಸಿ ಮೆಟ್ಟಿಲುಗಳ ಮೇಲೆ ಕುಳಿತು ಪಂದ್ಯಾವಳಿ ವೀಕ್ಷಿಸಲು ಅನುಕೂಲವನ್ನ ಮಾಡಿದ್ರು. ಕೋಟೆಯ ಮಧ್ಯದಲ್ಲಿ ಇದ್ದಂಥ ರಸ್ತೆಯನ್ನು ಮುಚ್ಚಿಸಲು ಕೋಟೆಯ ಅಭಿವೃದ್ಧಿಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರದ ಅವಧಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸೇರಿದಂತೆ ಹಂಪೆಯ ಒಂದು ಪ್ರಾಚ್ಯ ವಸ್ತು ಇಲಾಖೆಯ ವತಿಯಿಂದ ಕೋಟೆಯ ಅಭಿವೃದ್ಧಿ ಪ್ರಾರಂಭವಾಯಿತು. ಈ ಒಂದು ಶುಭ ಸಂದರ್ಭದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಲ್ಕೆರೆ ಶಿವಣ್ಣ ಮತ್ತು ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಪ್ರಸಾದ್, ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದಂಥ ಚಂದ್ರಶೇಖರ್, ಕೃಷ್ಣಪ್ಪ, ಬೋನ್ಯಾಯ ಮತ್ತು ಮಂಡಳಿಯ ಸದಸ್ಯ ಪುರುಷೋತ್ತಮ್, ತಾಲೂಕು ಕಾಂಗ್ರೆಸ್ ಒಬಿಸಿ ಘಟಕದ ಅಧ್ಯಕ್ಷ ತಿರುಮಲೆ ಶಿವಕುಮಾರ, ಶೈಲಜಾ, ಜಯಮ್ಮ, ಗೌರಿದಾಸ್ ಮತ್ತು ಮೀನಾ ಗಂಗರಾಜು, ಗಂಗಾದೇವಿ, ಜಯಲಕ್ಷ್ಮಿ ಮತ್ತು ತಿರುಮಲೆ ಕಿರಣ್ ಕುಮಾರ್, ಟಿಎಂ ಶ್ರೀನಿವಾಸ್, ನಿವೃತ್ತ ಮುಖ್ಯ ಶಿಕ್ಷಕ ಮಾರಣ್ಣ, ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಶಿವಕುಮಾರ್ ಸಾಹೇಬ್ರವ್ರಿಗೆ ಫೋಟೋ ಹೊಡ್ಕೊಳ್ಳಿ ಸಾಲ ಯಾರು ಫೋಟೋ ತಗೊಳ್ಳೋರು ಆ ಕಲ್ಲು ಕೋಟೆ ಅಭಿವೃದ್ಧಿಗೆ ನಾಡಪ್ರಭು ಕೆಂಪೇಗೌಡ ಕೋಟೆ ಪೂಜೆ ಮಾಡಿದ್ದಾರೆ. ಸರ್, ಇದು ನಮ್ಮೆಲ್ಲರ ಬಹುದಿನಗಳ ಕನಸು. ಇದು ಪ್ರತಿಯೊಬ್ಬ ಮಾಗಡಿಯ ನಾಗರಿಕನಾಗಿ ಅಥವಾ ಬೆಂಗಳೂರು ಭಾಗದ ನಾಗರಿಕನಾಗಿ ಇತಿಹಾಸದ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರ ಆಸೆ ಇದಾಗಿತ್ತು. ಮಾಗಡಿ ಕೆಂಪೇಗೌಡ ಅಂತಲೇ ಪ್ರಸಿದ್ಧಿಯಾಗಿದ್ದಂಥ ಬೆಂಗಳೂರನ್ನ ಜಗತ್ತಿಗೆ ಮಾದರಿ ನಗರವನ್ನಾಗಿ 5 ವರ್ಷಗಳಿಂದಲೇ ಕೆಲಸ ಮಾಡಿದ ಕೋಟೆ ಏನಿತ್ತು ಅದರ ಜೀವನ ಕಾರ್ಯ. ನಾವು ಎಷ್ಟೇ ಕೋಟಿಗೂ ರಸ್ತೆ ಮಾಡಿಕೊಂಡು 1,000 ಕೋಟಿಗೂ ನೀರಿನ ಹೇಮಾವತಿ ನೀರನ್ನು ಅಲ್ಲಿಗೂ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ಬೋದು. ಆದರೆ ಎಲ್ಲ ಜನಪ್ರತಿನಿಧಿಗೂ ಸಿಗದೇ ಇರತಕ್ಕಂಥ ಇದೊಂದು ವಿಶೇಷವಾದಂಥ ಭಾಗ್ಯ ಬಾಲಕೃಷ್ಣ ಅವರಿಗೆ ಒದಗಿ ಬಂದಿರತಕ್ಕಂಥದ್ದು. ಕೋಟೆಯ ಪುನರುಜ್ಜೀವನ ಸುಮಾರು 450 ವರ್ಷಗಳಿಂದ ಕಟ್ಟಂಥ ಇತಿಹಾಸ ಕೋಟೆ ಪುನರುಜ್ಜೀವನ ಬಾಲಕೃಷ್ಣವರ ಮೂಲಕ ಪುನಃ ಇದೊಂದು ವಿಜೃಂಭಣೆಯ ಸ್ಥಿತಿಗೆ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು, ಬಾಲಕೃಷ್ಣರವರು, ಎಚ್.ಎಂ. ರೇವಣ್ಣವರು, MLC ರವಿರವರು, ಲಿಂಗಪ್ಪಾಜಿಯವರು, ಎಸ್.ಟಿ. ಸೋಮಶೇಖರ್ ಅವರು, ಈ ಭಾಗದಲ್ಲಿ ಅನೇಕ ಜನ ಇದಕ್ಕೆ ಒತ್ತಾಸೆಯಾಗಿ ನಿಂತಂಥವ್ರು. ಇವರೆಲ್ಲರ ಶ್ರಮದ ಫಲ ಇವತ್ತು 62 ಕೋಟಿ ರೂಪಾಯಿಗಳ ಮೊದಲನೇ ಹಂತದ, ಇದು 2 ಹಂತಗಳಲ್ಲಿ ಆಗ್ತಕ್ಕಂಥ ಕಾಮಗಾರಿ. ಮೊದಲನೇ ಹಂತದಲ್ಲಿ ಕೋಟೆ 4 ಸುತ್ತಿನ 4 ಭಾಗದ ಕೋಟೆ ಏನಿದೆ, 4 ದಿಕ್ಕುಗಳ ಕೋಟೆ ಹೊರಭಾಗದಲ್ಲಿ ಮತ್ತು ಅದೇ ರೀತಿ ಒಳಭಾಗದಲ್ಲಿ ಕಲ್ಲಿನ ಕಟ್ಟಡವನ್ನು ಕಟ್ಟಿ ಕೋಟೆ ಏನು ಕೆಂಪೇಗೌಡ ಕೋಟೆಯ ಕಲ್ಪನೆ ಇದೆ, ಏನು ಕೋಟೆ ಇತ್ತು ಅದನ್ನು ಹೋಲ್ತಕ್ಕಂಥ ಕಲ್ಲಿನ ಕೋಟೆ 2 ಭಾಗ ಹೊರ ಭಾಗಗಳಲ್ಲಿ ಕಲ್ಲಿನ ಕೋಟೆ ನಿರ್ಮಾಣ ಮತ್ತು ಮಾಗಡಿಯ ನಾಗರಿಕರಿಗೆ, ಪಟ್ಟಣವಾಸಿಗಳಿಗೆ ಬೆಳಗಿನ ವಾಯುವಿಹಾರಕ್ಕಾಗ್ಬೋದು ಅಥವಾ ಕೋಟೆಯ ವೀಕ್ಷಣೆಗಾಗ್ಬೋದು ಒಳಭಾಗದಲ್ಲಿ ಸುತ್ತ ಪಾದಚಾರಿ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥ ಮೊದಲನೇ ಹಂತದ 62 ಕೋಟಿ ರೂಪಾಯಿಗಳ ಕಾಮಗಾರಿ ಅನುಮೋದನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯ ವಸ್ತು ಇಲಾಖೆ ಎಲ್ಲಿ ಅಗತ್ಯ ಅನುಮತಿಗಳು, ಪೂರ್ವ ಅನುಮತಿಗಳು ಬೇಕು, ಇಲಾಖೆಗಳ ಅನುಮತಿ ಕೂಡ ಆಗಿರ್ತಕ್ಕಂಥದ್ದು.
ಕೂಡ ಬರ್ತಕ್ಕಂಥ ದಿನಗಳಲ್ಲಿ 2ನೇ ಹಂತದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸಾಂಕೇತಿಕವಾಗಿರ್ತಕ್ಕಂಥ ಕಂತಕ, ಹಿಂದೆ ಇದ್ದಂಥ ಕಂತಕ ಇರ್ತಕ್ಕಂಥದ್ದನ್ನ ಉಳಿಸ್ತಕ್ಕಂಥದ್ದು, ಮತ್ತೆ ಈ ಕೋಟೆಗೆ ಬೇಕಾಗಿರ್ತಕ್ಕಂಥ